ಬೆಂಗಳೂರಿನಲ್ಲಿ ಇನ್ನೂ ಕೂಡ ಆಟೋ ಗ್ಯಾಸ್ ಸಮಸ್ಯೆ ತಪ್ತಾ ಇಲ್ಲ. ಬೌರಿಂಗ್ ಸರ್ವಿಸ್ ಸ್ಟೇಷನ್ ಬಳಿ ಆಟೋಗಳ ಸರತಿ ಸಾಲು. ಬೆಳಗಿನ ಜಾವ 3 ಗಂಟೆಯಿಂದ ಚಾಲಕರು ಕಾಯ್ತಾ ಇದ್ದಾರೆ. ಗ್ಯಾಸ್ ಗಂಡಾಂತರ ಮುಂದುವರೆದಿದೆ. ಆಟೋ ಚಾಲಕರ ಗೋಳು ಕೂಡ ಹಾಗೆ ಮುಂದುವರಿತಾ ಇದೆ. ಆಟೋದಲ್ಲೇ ನಿದ್ದೆ ಊಟ ಎಲ್ಲವೂ ಕೂಡ ಆಗ್ತಾ ಇದೆ. ಗ್ಯಾಸ್ಗೋಸ್ಕರ ಇನ್ನೂ ಕೂಡ ಪರದಾಡ್ತಾ ಇದ್ದಾರೆ. ಬೌರಿಂಗ್ ಬಂಕ್ ಸುತ್ತಲಿನ ರಸ್ತೆಗಳಲ್ಲಿ ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿವೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೆಂಗಳೂರಿನ ಆಟೋ ಚಾಲಕರ ಗ್ಯಾಸ್ ಗೋಳಾಟ ಇನ್ನೂ ಕೂಡ ಮುಗಿದಿಲ್ಲ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಬೃಹತ್ ಆಟೋ ಸಾಲುಗಳ ದರ್ಶನ ಆಗ್ತಾ ಇದೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಸೆಂಟ್ ಮಾರ್ಕ್ಸ್ ರೋಡ್ ಬಳಿ ಇರ್ತಕ್ಕಂಥ ಬೋರಿಂಗ್ ಸರ್ವಿಸ್ ಸ್ಟೇಷನ್ ಅಂದರೆ LPG ಬ್ಯಾಂಕ್ ಬಳಿ ಇದ್ದೇನೆ, LPG ಬಂಕ್ ಬಳಿ ಇದ್ದೇನೆ. ಆಟೋ ಚಾಲಕರು ಬೆಳಗಿನ ಜಾವ 2 ರಿಂದ 3 ಗಂಟೆಯಿಂದಲೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನ ಸುಮಾರು ಕಡೆಗಳಲ್ಲಿ ಆಟೋ LPG ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಇನ್ನು ಗೌರ್ಮೆಂಟ್ LPG ಬಂಕ್ ಅಂದರೆ ಇಂಡಿಯನ್ ಆಯಿಲ್ ಮತ್ತು HP ಬಂಕ್ಗಳಲ್ಲಿ ಮಾತ್ರ ಸ್ಟ್ಯಾಂಡರ್ಡ್ ಪ್ರೈಸ್ ಸಿಗ್ತಾ ಇದೆ, ಅದು 89 ರೂಪಾಯಿ. ಇನ್ನು ಪ್ರೈವೇಟ್ ಬಂಕ್ಗಳಲ್ಲಿ 120, 130 ರೂಪಾಯಿವರೆಗೂ ಪರ್ ಲೀಟರ್ ಸೇಲ್ ಆಗ್ತಾ ಇದೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತಕ್ಕಂಥದ್ದಿಲ್ಲ, ಎನಿ ಟೈಮ್ ಇವರು ಗ್ಯಾಸ್ಗಾಗಿ ಕನವರಿಸ್ತಾ ಇರೋದೇ ಕೆಲಸ ಆಗ್ಬಿಟ್ಟಿದೆ. ಸೊ ತಾವು ಕೂಡ ಬಂದಿದ್ರೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಿ ಸರ್? ನಾನು ನೈಟು ಬಂದಿದ್ದು ಸರ್. ಎಷ್ಟು ಗಂಟೆಗೆ? ನೈಟು 11 ಗಂಟೆಗೆ ಬಂದಿದ್ದು. ಬಂದ್ಬಿಟ್ಟು ಇಲ್ಲೇ ಮಲ್ಕೊಂಡಿದ್ದೀವಿ ನಾವು. ಗ್ಯಾಸ್ ರೇಟ್ ಜಾಸ್ತಿ ಇದೆ, ಒಂದೊಂದು ಸಲ ಒಂದೊಂದು ರೇಟ್ ಇದೆ. ಇದೇ ಗ್ಯಾಸ್ ಬಂಕ್ನಲ್ಲಿ 90 ರೂಪಾಯಿ ಇದೆ. ಬೇರೆ ಈ ಥರ 120, 150 ಆ ಥರ ಇದೆ ಗ್ಯಾಸ್ ಬಂಕ್ನಲ್ಲಿ. ಇದರ ರೇಟ್ ಜಾಸ್ತಿ ಅಂದರೆ ನಾವು ಬಾಡಿಗೆ ಹಚ್ಚಿ ಯಾವ ಥರ ಕಟ್ಟಬೇಕು, ಗಾಡಿ ಫೈನಾನ್ಸ್ ಇದೆ, ಗಾಡಿ ಫೈನಾನ್ಸ್ ಯಾವ ಥರ ಕಟ್ಟಬೇಕು. ರಾತ್ರಿ 9:30 ಬಂದಿರೋದು, 9 ಗಂಟೆ ಬಂದಿರೋ ಗಾಡಿ. ಈಗ ಸಿಕ್ಕಿದೆ ಕ್ಯೂ. ಗ್ಯಾಸಿಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ನಿನ್ನೆ ರಾತ್ರಿ 11:30ಗೆ ಬಂದೆ ನಾನು. ಬೆಳಗ್ಗೆ ಇಷ್ಟೊತ್ತು ಮನೆಗೆ ಹೋಗಿಲ್ಲ, ಇಲ್ಲೇ ನಿದ್ದೆ ಮಾಡ್ಕೊಂಡು ಗ್ಯಾಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ತುಂಬ ಕಷ್ಟ ಇದೆ ಗ್ಯಾಸ್ಗೆ. ಸ್ವಲ್ಪ ಅವಶ್ಯಕತೆ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಎಲ್ಲಿ ಇಲ್ಲ, ಇಲ್ಲಿ ಮಾತ್ರ ಇಲ್ಲಿ ಸಿಕ್ಕಲ್ಲ, ಇಲ್ಲೇ ಸಿಗ್ತಾ ಇರೋದು. ಈ ಬ್ಯಾಂಕ್ ಪೆಟ್ರೋಲ್ ಬಂಕ್ ಅವ್ರಿಗೆ ಒಳ್ಳೆ ಇದು ಇರಬೇಕು. ಪ್ರೈವೇಟ್ ಎಲ್ಲ 130, 140 ಸಾವಿರ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.